ಇದ್ದೀರಾ ಫ್ರೀಡಮ್ ಪಾಡ್ಕಾಸ್ಟ್. ನಾನು ಸಾಹಿತ್ಯ. ಪ್ರತಿ ಬಾರಿಯೂ ಕೂಡ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇವತ್ತು ಕೂಡ ಬಹಳ ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಸಮಾಜಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಲಕ್ಷ್ಮೀಪತಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಇನ್ನು ಮೊದಲಿಗೆ ನಿಮ್ಮ ಪುಸ್ತಕಗಳ ಬಗ್ಗೆ ನಾನು ಮಾತನಾಡ್ಬೇಕು. ಯಾಕೆಂತಂದ್ರೆ ನೀವೊಬ್ರು ಸಮಾಜಶಾಸ್ತ್ರಜ್ಞರು, ಅಂಥದ್ರಲ್ಲಿ ಕೃತಿಗಳ ಬಗ್ಗೆ ನಿಮ್ಗೆ ಹೆಂಗೆ ಆಸಕ್ತಿ ಮೂಡ್ತು ಸರ್? ಕೃತಿಗಳು ಅಂದ್ರೆ ಸಮಾಜಶಾಸ್ತ್ರಜ್ಞರು ಕೃತಿಗಳನ್ನು ಬರೀತಾರೆ. ಸಾಮಾನ್ಯವಾಗಿ ನಾವು ಸಾಮಾಜಿಕ ಸಂಶೋಧನೆ ಮಾಡಿ, ಈಗ ನಮ್ಮ ಮುಖ್ಯವಾದ ಆಸಕ್ತಿ ಏನಂದ್ರೆ ಜಾತಿ, ವರ್ಗ, ಸಮಾಜದ ರಚನೆ, ಕುಟುಂಬ, ವಿವಾಹ ಅಥವಾ ಸಮಾಜದ ಸಮಸ್ಯೆಗಳು, ಆ ಥರದ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡಿ ಫೀಲ್ಡ್ ವರ್ಕ್ ಮಾಡಿ ಕೃತಿಗಳನ್ನು ಬರಿತೀವಿ. ಹಾಗೇನೇ ಥಿಯರಿಟಿಕಲ್ ಆಗು ನಾವು ಈ ಸಮಸ್ಯೆಗಳನ್ನು ಕುರಿತು ಕೃತಿ ಬರಿತೀವಿ. ಆ ನಿಟ್ಟಿನಲ್ಲಿ ನಾನು ಜಾತಿ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡಿ ಕೃತಿಗಳನ್ನು ಬರೆದಿದ್ದೀನಿ. ಓಕೆ ಸರ್, ಈಗ ನಿಮ್ಮ ಮೊದಲ ಕೃತಿ ಬಂದು ಕ್ಯಾಸ್ಟ್ ಕೆಮಿಸ್ಟ್ರಿ ಅಂತ. ಬಹಳ ವಿಶೇಷವಾದಂತಹ ಒಂದು ಕೃತಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕ್ಯಾಸ್ಟ್ ಬಗ್ಗೆ ಬರೆಯೋದು ಬಹಳ ಕಷ್ಟ. ಯಾಕೆಂತಂದ್ರೆ ಈ ಒಂದು ಕ್ಯಾಸ್ಟ್ ಬಗ್ಗೆ ಏನಾದ್ರು ಒಂದು ಪುಸ್ತಕ ಬರೀತಾರೆ ಅಂತಂದ್ರೆ ನಿಷ್ಪಕ್ಷಪಾತವಾಗಿ ಒಂದು ಪುಸ್ತಕವನ್ನ ಬರಿಬೇಕಾಗತ್ತೆ. ಸೊ ಆ ಒಂದು ಪುಸ್ತಕ ಬರೆಯುವಾಗ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಯಾಕೆಂತಂದ್ರೆ ಪುಸ್ತಕ ಬರೆಯೋದಂದ್ರೆ ಅಂತಹ ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ. ಕ್ಯಾಸ್ಟ್ ಕೆಮಿಸ್ಟ್ರಿ ಅಂತ ಹೆಸರಿಟ್ಟಾಗ ತುಂಬಾ ಜನ ಆಶ್ಚರ್ಯಪಟ್ರು, ಯಾಕೆ ಕ್ಯಾಸ್ಟ್ ಕೆಮಿಸ್ಟ್ರಿ ಅಂತ ಹೆಸರಿಟ್ಟಿದ್ದೀರಾ ಅಂತ. ಸಾಮಾನ್ಯವಾಗಿ ಅದಕ್ಕೆ ನಾನು ಹೇಗೆ ತಗೊಂಡೆ ಅಂದ್ರೆ, ಈಗ ಒಂದು ಹುಡುಗಿ ಭೇಟಿ ಆದಾಗ ಫಸ್ಟ್ ಟೈಮ್ ಅವ್ರ ನಡುವೆ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಅಂತೀವಿ. ಅವ್ರು ಪ್ರೀತಿಸುವಾಗ ಅಥವಾ ಅವರು ಲವರ್ಸ್ ಫಸ್ಟ್ ಸೈಟ್ ಅಂತ ಬೀಳ್ತಾರಲ್ಲ, ಹಾಗೇನಿದ್ರೆ ನಾನು ನನ್ನ ಒಂದೇ ಜಾತಿ ವ್ಯಕ್ತಿಗಳು ಮೀಟ್ ಆದಾಗ ಅಥವಾ ಒಂದೇ ಜಾತಿಯ ಮಹಿಳೆಯರು ಪುರುಷರು ಮೀಟ್ ಆದಾಗ ಅವ್ರ ನಡುವೆ ಬೇರೆ ಫ್ರೆಂಡ್ಶಿಪ್ಗಿಂತ ಹೆಚ್ಚು ಸಂಬಂಧ ಏರ್ಪಡುತ್ತೆ. ಅವರು ಮೊದ್ಲೇನ್ ಮಾಡ್ತಾರೆ, ಫಸ್ಟ್ ನೀವ್ಯಾವರು ಅಂತ ಶುರುವಾಗುತ್ತೆ. ಆಮೇಲೆ ನೀವು ಒಂದೇ ಜಾತಿನ ಅಂತ ಶುರುವಾಗುತ್ತೆ. ಒಂದೇ ಜಾತಿ ನೀವು ನಮ್ಮವರೇ ಅಂತ ಶುರುವಾಗುತ್ತೆ. ಅಂದ್ರೆ ಈ ಲವರ್ಸ್ ತರ ಇಂಟ್ರಾಕ್ಷನ್ ಶುರುವಾಗ್ಬಿಡುತ್ತೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ತಾರೆ. ಯಾವಾಗಾದ್ರು ಬಿಡುವಾದಾಗ ಮನೆಗೆ ಬನ್ನಿ, ಊಟಕ್ಕೆ ಬನ್ನಿ ಅಂತ ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ನಮ್ ಕ್ಯಾಶ್ ವಾಟ್ಸಪ್ ಗ್ರೂಪ್ ಅಲ್ಲಿ ಇದೀರಾ ನೀವಲ್ಲ ಅಂತ ವಾಟ್ಸಪ್ ಗ್ರೂಪಿಗೆ ಬರ್ತಾರೆ. ಆಮೇಲೆ ಅಲ್ಲಿಂದ ಈ ಮ್ಯಾಟ್ರಿಮನಿ ಶುರುವಾಗುತ್ತೆ. ನಮ್ಮ ಹುಡುಗ ಹೀಗಿದ್ದಾನೆ, ನಿಮ್ ಹುಡುಗಿ ಇದ್ದಾಳ, ಇದೆಲ್ಲ ಶುರುವಾಗುತ್ತೆ. ಅದಾದ್ಮೇಲೆ ಇಲ್ಲ ನಮ್ದು ಇದು ಒಂದು ಫಂಕ್ಷನ್ ಇದೆ, ನಮ್ಮವರೇ ಇದ್ದಾರೆ, ನಮ್ಮ ಹುಡುಗನ್ ಕಳಿಸ್ತೀನಿ, ಅವ್ನಿಗೊಂದು ಕೆಲಸ ಕೊಡಿ. ಆಯ್ತು, ನಮ್ಮವ್ರಿಗೆ ನಾವೇ ಕೆಲಸ ಕೊಡ್ಬೇಕಲ್ವ, ಇನ್ಯಾರು ಕೊಡ್ತಾರೆ ಅಂತ ಆಗುತ್ತೆ. ಆಮೇಲೆ ಇವ್ರು ಸೇರ್ಕೊಂಡು ಬೇರೆ ಜಾತಿನ, ಅದ್ ಯಾವ್ದೇ ಜಾತಿಯವರಾಗಿರ್ಲಿ, ತಕ್ಷಣ ಅವ್ರ ಸಮೀಪದ ಜಾತಿನ ಬೈಕೊಳ್ಳೋಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರಲ್ಲಿ ಎಷ್ಟು ಆತ್ಮೀಯವಾದ ಬಾಂಧವ್ಯ ಏರ್ಪಡುತ್ತೆ ಅಂದ್ರೆ, ತುಂಬಾ ಕಾಲ ಸ್ನೇಹಿತರಾಗಿದ್ದವ್ರಿಗಿಂತ ಹೆಚ್ಚು ಬಾಂಧವ್ಯ ಏರ್ಪಡುತ್ತೆ. ಆದ್ರೆ ಅದನ್ನೇ ನಾನು ಕೆಮಿಸ್ಟ್ರಿ ಅಂತ ಕರೆದಿರೋದು. ಆಮೇಲೆ ಏನ್ ಮಾಡ್ತಾರೆ, ಅವ್ರವ್ರ ಜಾತಿಯವ್ರಿಗೆ ಸೇರ್ಕೊಂಡು ಸೈಟ್ ಲೇಔಟ್ ಮಾಡೋದು. ಆಮೇಲೆ ಬ್ರದರ್ ನಮ್ದೊಂದು ಇದ್ ಮಾಡಿದೀವಲ್ಲ, ನಮ್ಮವರೇ ಮಾಡಿದ್ದಾರೆ, ನಮ್ಮ ಪಕ್ಕ ನೀನು ಬಂದ್ಬಿಡು ಅಂತೇಳಿ ಸೈಟ್ ಕೊಡೋದು. ಆಮೇಲೆ ಬ್ಯಾಂಕ್ ಸ್ಥಾಪಿಸ್ಕೊಳ್ಳೋದು, ಕನಕಪತಿರ ಸಹಕಾರ ಸಂಘ, ರಾಘವೇಂದ್ರ, ಆಯಾ ಜಾತಿಗೆ ಏನೇನು ಹೆಸರಿರುತ್ತೋ ಆ ಥರದ್ದೊಂದು ಸ್ಥಾಪನೆ ಮಾಡ್ಕೊಳ್ತಾರೆ. ಅದ್ರ ಮೆಂಬರ್ಶಿಪ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಜಾತಿ ಆಧಾರಿತ ಕ್ಲಬ್ನ ಮಾಡ್ಕೊಳ್ತಾರೆ. ಈ ಸ್ಪೋರ್ಟ್ಸ್ ಕಲ್ಚರ್ ಕ್ಲಬ್ ಅಂತಿರುತ್ತಲ್ಲ, ಕುಡಿಯೋದಕ್ಕೆ ಸ್ಪೀಟ್ ಆಡೋದಕ್ಕೆ, ಗುರು ನಮ್ಮ ಜಾತಿಯವ್ರದ್ದೇ ಇದೆ ಅಂತ ಆ ಕ್ಲಬ್ ಒಳಗಡೆ ಸೇರ್ಕೊಳ್ತಾರೆ. ಕ್ಲಬ್ ಹೋಗಿ ಕ್ಲಬ್ ಮೆಂಬರ್ಶಿಪ್ ತಗೋತಾರೆ. ಇವೆಲ್ಲ ಜಾತಿ ಹಿಂಗ್ ವರ್ಕ್ ಆಗುತ್ತೆ. ಅಂದ್ರೆ ಇದು ಒಂದು ಹೆಣ್ಣು ಗಂಡಿನ ಸಂಬಂಧ ಹೆಂಗೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೋ ಹಂಗೆ ಜಾತಿಗಳ ನಡುವಿನ ವ್ಯಕ್ತಿಗಳು ಪರಸ್ಪರ ಭೇಟಿ ಆದಾಗ ಆ ತರದ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ. ಇಷ್ಟು ಮಾತ್ರಕ್ಕೆ ನಿಲ್ಲಲ್ಲ ಅದು. ಇದೆಲ್ಲ ಆದ್ಮೇಲೆ ಅವ್ರದೇ ರಾಜಕೀಯ ಪಕ್ಷವೊಂದನ್ನ ಅವರು ನೋಡ್ಕೊಳ್ತಾರೆ. ಅಂದ್ರೆ ಅದೊಂದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಎಂ ಎನ್ ಶ್ರೀನಿವಾಸ್ ಅವ್ರು ಏನ್ ಹೇಳ್ತಾರೆ, ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ ಜಾತಿ ಕ್ಯಾಂಡಿಡೇಟ್ ನಿಂತಿದ್ದಾರೆ, ನಮ್ ಜಾತಿಯವ್ರಿಗೆ ವೋಟ್ ಹಾಕ್ಬೇಕು, ನಮ್ ಜಾತಿಯವ್ರನ್ನ ನಾವು ಮುಂದಕ್ಕೆ ತರಬೇಕು ಅಂತ ಇರುತ್ತೆ. ಅಷ್ಟಕ್ಕೆ ಅದು ಸಾಕಾಗೋದಿಲ್ಲ ಅವ್ರಿಗೆ. ಆಮೇಲೆ ನಮ್ ಜಾತಿಯವ್ರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು, ಅಥವಾ ಅವ್ರ ಜಾತಿದ್ ಯಾವ್ದೊಂದು ಪುಟಾಣಿ ದೇವ್ರು ಇರುತ್ತೆ ಅಂತ ಇಟ್ಕೊಳ್ಳಿ. ಒಂದ್ ಕಾಲದಲ್ಲಿ 100 ವರ್ಷದಿಂದನೋ 200 ವರ್ಷದಿಂದನೋ ಯಾರೊಬ್ಬ ಹೀರೋ ಇರ್ತಾನೆ, ಅಥವಾ ಇನ್ಯಾರೋ ಒಂದು ಜನಪದ ಕಥೆ ಇರುತ್ತೆ. ಈಗ ಅದನ್ನ ಅದಕ್ಕೆ ಆ ಪ್ರತಿಮೆ ಸ್ಥಾಪಿಸ್ಬೇಕು, ಅದಕ್ಕೆ ಬಸ್ ನಿಲ್ದಾಣಕ್ಕೆ ಹೆಸರಿಡ್ಬೇಕು, ರೈಲ್ವೆ ನಿಲ್ದಾಣಕ್ಕೆ ಹೆಸರಿಡ್ಬೇಕು ಅಂತ ಹೀಗೆ ಜಾತಿದು ಒಂದಾಗ ಒಂದು ರೊಮ್ಯಾಂಟಿಕ್ ಲೆವೆಲ್ ಬೆಳೀತಾ ಹೋಗಿ ಅದು ಗಾಢವಾಗಿ ಒಬ್ರಿಗೊಬ್ರು ಜಾತಿ ಯುನೈಟ್ ಆಗಕ್ಕೆ ಶುರುವಾಗ್ತಾರೆ. ಅವ್ರು ಯುನೈಟ್ ಆದಾಗ ಬೇರೆ ಜಾತಿಗಳ ಜೊತೆ ಸ್ಪರ್ಧಿಸಕ್ಕೆ ಶುರುವಾಗ್ತಾರೆ. ಹೀಗೆ ಜಾತಿಯ ಸಂಬಂಧ ಹೇಗ್ ಬೆಳೆಯುತ್ತೆ ಅನ್ನೋದು ಕುತೂಹಲಕ್ಕೆ ಹುಟ್ಟಿ ನಾನು ಅದು ಯಾಕೋ ನನ್ಗೆ ಹಂಗೆ ಸ್ಪಾರ್ಕ್ ಆಯ್ತದು. ಇದು ಒಂಥರ ಈ ಲವ್ ಅಫೇರ್ ತರ ಇದು ನಡೀತಿದೆಯಲ್ಲ, ಅಥವಾ ಸ್ಕ್ರೀನ್ ಮೇಲೆ ಹೀರೋ ಹೀರೋಯಿನ್ ಅವ್ರ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತೀವಲ್ಲ, ಆತರ ಕ್ಯಾಸ್ಟ್ ಅವರು ಇಷ್ಟು ಕ್ಯಾಸ್ಟ್ ಅಂದ ತಕ್ಷಣ ನೀವೇ ಮಾತಾಡಿ ನೋಡಿ ಯಾರ ಜೊತೆನಾದ್ರು, ನೀವು ನಮ್ಮವರ ಸಾಹಿತ್ಯ ಅಂತ ಕೇಳಿದ ತಕ್ಷಣ ಅವ್ರ ತಕ್ಷಣ ನಿಮ್ಗೆ ಮದುವೆ ಆಗಿದ್ಯಾ, ಮದುವೆ ಆಗಿದ್ರೆ ಇನ್ನೊಬ್ರು ನೋಡ್ಲಾ, ಈ ತರ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದನ್ನೇ ನಾನು ಕೆಮಿಸ್ಟ್ರಿ ಅಂತ ಕರೆದಿರೋದು. ಓಕೆ ಸರ್, ಈಗ ಹೇಳ್ತಾ ಇದ್ರಿ ಜಾತಿ ಅನ್ನೋದು ಆ ಒಂದು ಸಾಮಾಜಿಕ ವರ್ಗೀಕರಣ ಅಲ್ಲ, ಇದೊಂದು ಕೆಮಿಸ್ಟ್ರಿ ಅಂತ ಹೇಳ್ತಾ ಇದ್ರಿ. ಇದರ ಅರ್ಥ ಏನು ಸರ್? ಕೆಮಿಸ್ಟ್ರಿ ಜಾತಿಗೂ ಕೆಮಿಸ್ಟ್ರಿಗೂ ಏನು ಸಂಬಂಧ?
ಮತ್ತೆ ಅದನ್ನ ಹೇಳ್ತಿದ್ದೀನಿ ನಾನು, ಜಾತಿ ಸಾಮಾಜಿಕ ವರ್ಗೀಕರಣ ಮತ್ತು ಜಾತಿ ಒಂದು ಜಾತಿಗೆ ಸೇರಿದವರು ಪರಸ್ಪರ ಗಾಢವಾದ ಸಂಬಂಧವನ್ನ ಗೊತ್ತಾದ ಕೂಡಲೇ ಸ್ಥಾಪಿಸ್ಕೊಳ್ಳೋದು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳಕ್ ಶುರುವಾಗೋದು, ತಮ್ಮ ಜಾತಿಯವ್ರನ್ನ ಮುಂದುವರ್ಸೋದಕ್ಕೆ ಪ್ರಯತ್ನ ಪಡೋದು, ಇದೆಲ್ಲವೂ ಕೆಮಿಸ್ಟ್ರಿಯ ಭಾಗ. ಅದನ್ನ ಕೆಮಿಸ್ಟ್ರಿ. ಸರ್, ಈಗ ಮತ್ತೊಂದು ಕ್ಯಾಸ್ಟ್ ಪಾಲಿಟಿಕ್ಸ್ ಅನ್ನೋ ಪುಸ್ತಕ ಏನಿದೆ, ಇತ್ತೀಚಿನ ಬೆಳವಣಿಗೆಗಳು ಜೊತೆಗೆ ಪ್ರಸ್ತುತಕ್ಕೆ ಬಹಳ ಒಂದು ಟ್ಯಾಲಿ ಆಗುತ್ತೆ ಅನ್ಸುತ್ತೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನಿಲ್ಲಿ ಕ್ಯಾಸ್ಟ್ ಪಾಲಿಟಿಕ್ಸ್ ಅಂದ್ರೆ ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿಲ್ಲ, ಚುನಾವಣಾ ರಾಜಕಾರಣದ ಬಗ್ಗೆ, ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ದೀನಿ. ಅಂದ್ರೆ ಸಾಹಿತ್ಯ ಕೃತಿಯಲ್ಲಿ ಜಾತಿ ಹೆಂಗ್ ವ್ಯಕ್ತ ಆಗುತ್ತೆ, ಅಥವಾ ಒಬ್ಬ ವ್ಯಕ್ತಿಯು ನಾನು ಜಾತಿವಾದಿ ಅಲ್ಲ ಅಂತ ಹೇಳ್ಕೊಳ್ತಾನೆ ಜಾತಿವಾದಿಯಾಗಿ ಹೇಗಿರ್ತಾರೆ. ಈಗ ನಾನು ಜಾತಿವಾದಿ ಅಲ್ಲ ಅಂದ್ಮೇಲೆ ನನ್ನ ಮಗನೋ ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂದಾಗ ಎಸ್ ಅಂತ ಹೇಳ್ಬೇಕು. ನಾನು ಹಿಂದೂ ಒಂದೇ ಅಂದ್ಮೇಲೆ ಹಂಗೆ ಹೇಳ್ಬೇಕಲ್ಲ ನಾನು ಹೌದು ನೀನು ಯಾರನ್ನಾದ್ರೂ ಮದುವೆ ಆಗು, ಯಾರ ಮನೆಯಲ್ಲಾದ್ರೂ ಊಟ ಮಾಡು, ನೀನು ಈ ತರ ಅದನ್ನ ಹೇಳ್ಕೊಡ್ಬೇಕಲ್ಲ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ನಮ್ಮ ದಿಸ್ ಇಸ್ ಡಾರ್ಕ್ ಸೈಡ್ ಆಫ್ ಇಂಡಿಯನ್ ಸೊಸೈಟಿ. ಭಾರತದ ಒಂದು ಕಪ್ಪು ಚಿತ್ರಣ ಇದು ಜಾತಿ ಪದ್ಧತಿ. ಎಲ್ಲರೂ ಹೇಳೋದು ನಾನು ಜಾತಿ ಆಚರಿಸಲ್ಲ ಅಂತ, ಆದ್ರೆ ಎಲ್ಲರೂ ವಾಸ್ತವವಾಗಿ ಜಾತಿನ ಆಚರಿಸ್ತಾನೆ ಇರ್ತಾರೆ. ಇದು ಆ ಪುಸ್ತಕದ ತಿರುಳು. ಓಕೆ ಸರ್, ನೀವು ಹೇಳಿದ ನಿಜ. ಯಾಕೆಂತಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಈ ಒಂದು ಜಾತಿಯನ್ನೆಲ್ಲ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರು ಕೂಡ ಅವರ ವಿಚಾರಕ್ಕೆ ಅಂತ ಬಂದಾಗ ಖಂಡಿತ ಈ ಒಂದು ಜಾತಿಯನ್ನ ಕನ್ಸಿಡರ್ ಮಾಡ್ತಾರೆ. ಹಿಂದಿನಲ್ಲೂ ಕೂಡ ಈ ಒಂದು ಜಾತಿ ಪದ್ಧತಿ ಅನ್ನೋದು ಆಗ್ಲೂ ಕೂಡ ಜಾರಿಯಲ್ಲಿತ್ತು, ಕೆಲವೊಂದಿಷ್ಟು ಜನ ಅನುಸರಿಸ್ತಾ ಬರ್ತಾ ಇದ್ರು. ಆದ್ರೆ ಈಗ ನಾವು ಅಭಿವೃದ್ಧಿಯತ್ತ ಸಾಗ್ತಾ ಇದೀವಿ, ಅಭಿವೃದ್ಧಿ ದೇಶ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಜಾತಿ ಪದ್ಧತಿ ಅನ್ನೋದು ಇನ್ನೂ ಕೂಡ ಜೀವಂತವಾಗಿದೆ. ಒಂದು ಕಡೆ ಮನೆಯಲ್ಲಿ ಏನು ಒಂದು ಸಂಸ್ಕಾರವನ್ನು ಕೊಡ್ತಾರೆ ಅಥವಾ ಈ ಒಂದು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಏನ್ ಹೇಳ್ತಾರೆ, ಅದ್ರ ಜೊತೆಗೆ ಬೇರೆ ಬೇರೆ ಏನಾದ್ರು ರೀಸನ್ ಇದೆಯಾ ಸರ್ ಈ ಒಂದು ಜಾತಿ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿರೋದಕ್ಕೆ? ಮೇಡಮ್, ಈಗ ಇದು ತುಂಬಾ ದೊಡ್ಡ ಪ್ರಶ್ನೆ. ಈಗ ಅಭಿವೃದ್ಧಿ ಅಂದ್ರಲ್ಲ, ಭಾರತದ ಇದ್ರ ಬಗ್ಗೆ ಸ್ಟಡಿ ಆಗಿದೆ. ಭಾರತದ ಮೇಜರ್ ಇಂಡಸ್ಟ್ರಿಯಲ್ ಹೌಸಸ್ ಅಂತ ಕರಿತೀವಲ್ಲ, ಅಂಬಾನಿ, ಅದಾನಿ, ಇನ್ಫೋಸಿಸ್, ನಾರಾಯಣ ಮೂರ್ತಿ, ಮೇಜರ್ ಒಂದು 10 ಹೌಸಸ್ ಇದೆ ಅಂತ ಇಟ್ಕೊಳ್ಳಿ. ಅವು ಯಾವ ಜಾತಿಗೆ ಸೇರಿದಾವೆ ಅಂತ ತಿಳ್ಕೊಳ್ಳಿ. ಐದರ್ ದೇ ಆರ್ ಬ್ರಾಹ್ಮಿನ್ ಆರ್ ಬನಿಯಾ ಡಾಮಿನೇಟೆಡ್. ಬನಿಯಾ, ಬ್ರಾಹ್ಮಿನ್, ಸ್ವಲ್ಪ ಪ್ರಮಾಣದಲ್ಲಿ ಪಾರ್ಸಿ. ಇನ್ನು ಉಳಿದಂತೆ ನೀವು ಮಧ್ಯಮ ಜಾತಿಗಳದೂ ಇಲ್ಲ. ಈಗ ಕರ್ನಾಟಕದಲ್ಲಿ ಲಿಂಗಾಯತರು, ಒಕ್ಕಲಿಗರು ತಮ್ಮನ್ನು ಪ್ರಬಲ ಜಾತಿಗಳು ಅಂತ ಕರ್ಕೊಂಡ್ರು ಅವ್ರದ್ದು ಆ ಲೆವೆಲ್ ಆದ ಒಂದು ಇಂಡಸ್ಟ್ರಿಯಲ್ ಹೌಸ್ ಇಲ್ಲ. ಅಂದ್ರೆ ಅಭಿವೃದ್ಧಿ ಅನ್ನೋದು ಕೂಡ ಅದು ಮೇಲ್ನೋಟಕ್ಕೆ ಎಲ್ಲರ ಅಭಿವೃದ್ಧಿ ಅಂತ ಕಂಡ್ರು ಕೆಲವು ಜಾತಿಗಳು ಮಾತ್ರ ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ಜಾಸ್ತಿ ಇದೆ, ಅಥವಾ ಓನರ್ಶಿಪ್ ಇದೆ. ಅಂದ್ರೆ ಭಾರತದ ಸಂಪನ್ಮೂಲಗಳ ಮೇಲಿನ ಹಿಡಿತ. ಹಾಗಾಗಿ ಅಭಿವೃದ್ಧಿ ಅನ್ನೋದನ್ನ ಜಾತಿ ಹೊರಗಿಟ್ಟು ನೋಡಕ್ ಬರಲ್ಲ. ಸರ್, ಈ ಒಂದು ಜಾತಿ ಅಸ್ಮಿತೆ ಮತ್ತೆ ಜಾತಿ ರಾಜಕೀಯ ಇವೆರಡಕ್ಕೂ ಏನ್ ಡಿಫ್ರೆನ್ಸಸ್ ಸರ್? ಈಗ ಜಾತಿ ಅಸ್ಮಿತೆ ಅಂದ್ರೆ ಏನು ಅಂದ್ರೆ, ಈಗ ನನ್ ಕೆಲವು ಕಾಂಶಿರಾಮ್ ಅವರು ತಮಗೆ ಗೊತ್ತಿರಬೇಕು, ಮಾನ್ಯವಾರ ಕಾಂಶಿರಾಮ್ ಅಂತ ಕರೀತಾರೆ. ಅವರು BSP ಪಕ್ಷವನ್ನ ಸ್ಥಾಪಿಸಿದವರು ಮತ್ತು ಮಾಯಾವತಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದವರು. ಪಾಲಿಟಿಕ್ಸ್ ಅಂದ್ರೆ ಈಗಾಗಲೇ ಇದನ್ನೆಲ್ಲ ಪಡ್ಕೊಂಡಿದ್ದಾವಲ್ಲ, ಶೈಕ್ಷಣಿಕ ಅಧಿಕಾರ, ಸಾಮಾಜಿಕ ಅಧಿಕಾರ, ಈ ಅಧಿಕಾರಗಳನ್ನ ಪಡ್ಕೊಂಡಿರೋ ಜಾತಿಗಳು ತಮ್ಮ ಹಿಡಿತವನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳಕ್ಕೆ ಜಾತಿಯನ್ನ ಬಳಸ್ತಾರೆ. ಅದು ಕ್ಯಾಸ್ಟ್ ಪಾಲಿಟಿಕ್ಸ್. ಈ ಕ್ಯಾಸ್ಟ್ ಐಡೆಂಟಿಟಿ ಬೇರೆ, ಅಸ್ಮಿತೆ ಬೇರೆ, ಜಾತಿ ಅಸ್ಮಿತೆ ಬೇರೆ, ಜಾತಿ ರಾಜಕಾರಣ ಬೇರೆ. ಅವಕ್ಕೆ ಕೇವಲ ಅಸ್ಮಿತೆ ಮಾತ್ರ ಅಲ್ಲ, ಈಗ ಅವ್ರಿಗೆ ಸಂಪೂರ್ಣವಾದ ರಾಜಕೀಯ ಅಧಿಕಾರ ಬೇಕು, ಸಾಮಾಜಿಕ ಅಧಿಕಾರ ಬೇಕು, ಸಾಂಸ್ಕೃತಿಕ ಅಧಿಕಾರ ಬೇಕು ಅನ್ನೋದಕ್ಕೆ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಓಕೆ ಸರ್, ಈಗ ಅಧಿಕಾರದ ವಿಚಾರಕ್ಕೆ ನೀವು ಮಾತಾಡ್ತಾ ಇದ್ರಿ. ಈ ಒಂದು ಅಧಿಕಾರ ವಿಚಾರ ಅಂತ ಬಂದಾಗ ಈ ಒಂದು ಜಾತಿಯನ್ನ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಈ ಒಂದು ಜಾತಿಯನ್ನ ಅಸ್ತ್ರವಾಗಿ ಬಳಸೋದ್ರಿಂದ ನಮ್ಮ ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಆಗಿರುತ್ತಾ ಅಥವಾ ಆ ಒಂದು ಅಡಿಪಾಯ ವೀಕ್ ಆಗುತ್ತಾ ಸರ್? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಜಾತಿಯನ್ನ ಯಾರು ಯಾವಾಗ ಅಸ್ತ್ರವಾಗಿ ಬಳಸ್ತಾರೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಈಗ ಯಾವ ಸಮಯದಲ್ಲಿ ಅವ್ರು ಅಸ್ತ್ರವಾಗಿ ಬಳಸ್ತಾರೆ, ಯಾವ ಸಮಯದಲ್ಲಿ ಅಸ್ತ್ರವಾಗಿ ಬಳಸೋದಿಲ್ಲ, ಯಾರು ಅಸ್ತ್ರವಾಗಿ ಬಳಸ್ಬೇಕು, ಯಾರು ಅಸ್ತ್ರವಾಗಿ ಬಳಸಬಾರ್ದು ಅಂತಾನು ಇದೆ. ಈಗ ಅಂಬೇಡ್ಕರ್ ಏನ್ ಹೇಳಿದ್ರು, ಜಾತಿ ವಿನಾಶ ಆಗ್ಬೇಕು ಅಂತ ಹೇಳಿದ್ರು, ಜಾತಿ ಪದ್ಧತಿ ಇರಬಾರ್ದು. ಅವ್ರ ಅನ್ಹಿಲೇಷನ್ ಆಫ್ ಕಾಸ್ಟ್ ಪುಸ್ತಕದಲ್ಲಿ ಅವರು ಇವ್ರಿಗೆಲ್ಲ ಬೇರೆ ಜಾತಿಗಳಿಗೆಲ್ಲ ಹೇಳ್ತಾ, ಎಸ್ಪೆಷಲಿ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ ಹಿಂದೂಗಳಿಗೆ ಹೇಳ್ತಾ, ನೋಡಿ ನೀವು ಜಾತಿ ಪದ್ಧತಿಯನ್ನು ಬಿಡಿ, ಇಲ್ಲಾಂದ್ರೆ ನೀವು ನಾಗರಿಕ ಸಮಾಜ ಆಗಲ್ಲ ಅಂತ ಹೇಳಿದ್ರು. ಕಾಂಶಿರಾಮ್ ಏನ್ ಮಾಡಿದ್ರು, ಇಲ್ಲ ಜಾತಿ ಪದ್ಧತಿಯನ್ನು ಬಿಟ್ರೆ ಕಷ್ಟ ಆಗತ್ತೆ, ಜಾತಿ ಪದ್ಧತಿಯನ್ನೇ ಒಂದು ಅಸ್ಮಿತೆಯನ್ನಾಗಿ ಬಳಸ್ಕೊಂಡು ಬಹುಜನ ಸಮಾಜವನ್ನ, ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ಬರ್ಬೇಕು ಅಂತ ಹೇಳಿದ್ರು. ಹೀಗೆ ಜಾತಿಯನ್ನ ಒಂದು ಟೂಲ್ ಆಗಿ ಬಳಸ್ಕೊಂಡು ಬಹುಜನರ ಅಧಿಕಾರಕ್ಕೆ ಅಂತ ಕಾಂಶಿರಾಮ್ ಯೋಚನೆ ಮಾಡಿದ್ರು. ಇನ್ನು ಕೆಲವರು ಜಾತಿಯನ್ನ ಟೂಲ್ ಆಗಿ ಬಳಸ್ಕೊಂಡು ತಮ್ಮ
ಸಂಪನ್ಮೂಲಗಳನ್ನ ತಮ್ಮ ಅಧಿಕಾರವನ್ನು ಬಿಟ್ಕೊಡ್ಬಾರ್ದು, ತಮ್ಮ ವಂಶ ಪಾರಂಪರ್ಯ ರಾಜಕಾರಣವನ್ನು ಬಿಟ್ಕೊಡ್ಬಾರ್ದು, ಮತ್ತೆ ತಮ್ಮ ಜಾತಿ ಹಿಡಿತವನ್ನು ಬಿಟ್ಕೊಡ್ಬಾರ್ದು ಅನ್ನೋ ಥರದವರು ಇದ್ದಾರೆ. ಇದರಲ್ಲಿ ಸಕಾರಾತ್ಮಕವಾದ ಜಾತಿ ರಾಜಕಾರಣನೂ ಇದೆ, ಇನ್ನೊಂದು ನಕಾರಾತ್ಮಕವಾದ ಜಾತಿ ರಾಜಕಾರಣ ಇದೆ. ಏನಕ್ಕೆ ಜಾತಿ ಯೂಸ್ ಮಾಡ್ತಾ ಇದೀವಿ ಅಂತ, ಅದೊಂದು ವೆಪನ್ ಇದೆ ನಿಮ್ ಕೈಯಲ್ಲಿ. ಜಾತಿ ಒಂದು ವೆಪನ್ ಇದೆ, ಟೂಲ್ ಇದೆ. ಅದನ್ನ ಹೇಗ್ ಬಳಸ್ತೀರಾ? ಸಮಾಜದ ಒಳಿತಿಗೆ ಬಳಸ್ತೀವಾ, ಪ್ರಜಾಪ್ರಭುತ್ವದ ಉದ್ಧಾರಕ್ಕೆ ಬಳಸ್ತೀವಾ, ಅಥವಾ ಪ್ರಜಾಪ್ರಭುತ್ವದಲ್ಲಿಯೇ ತಮ್ಮ ಪಟ್ಟಭದ್ರ ಹಿತಾಸಕ್ತಿನ ಕಾಪಾಡ್ಕೊಳಕ್ ಬಳಸ್ತೀವ ಅನ್ನೋದನ್ನ ಯೋಚನೆ ಮಾಡ್ಬೇಕಾದ ವಿಚಾರ. ಸರ್, ಇನ್ನು ಈ ಒಂದು ಜಾತಿಯ ಬಗ್ಗೆ ಮಾತನಾಡ್ತಾ ಹೋದ್ರೆ ಇತ್ತೀಚೆಗೆ ನೀವು ಕೂಡ ಗಮನಿಸಿರ್ಬೋದು, ಈ ಒಂದು ಜಾತಿ ಗಣತಿ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಈ ಒಂದು ಜಾತಿ ಗಣತಿಯ ವಿಚಾರವಾಗಿ ಮಾತನಾಡ್ತಾರೆ. ಈ ಒಂದು ಸಂಖ್ಯಾಬಲದ ಆಧಾರದ ಮೇಲೆ ತಮ್ಮ ಹಕ್ಕನ್ನ ಕೇಳೋದು ಎಷ್ಟು ಸರಿ? ಜೊತೆಗೆ ಇದು ಸಾಮಾಜಿಕ ನ್ಯಾಯನ ಅಥವಾ ಅವರ ಸ್ಥಾನವನ್ನ ಅವರು ಭದ್ರ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇರೋ ಪ್ಲಾನ ಸರ್ ಇದು? ಮೇಡಮ್, ಈಗ ನಮ್ಮ ಸೆನ್ಸಸ್ ನಡೀತಿದೆ. ಸೆನ್ಸಸ್ ಅಲ್ಲಿ ಏನ್ ಹೇಳಿದ್ದಾರೆ, ಸೆನ್ಸಸ್ ಈಸ್ ಫಾರ್ ಡೆವಲಪ್ಮೆಂಟ್ ಅಂತಿದೆ. ನೀವು ಬೆಳಗ್ಗೆ ಪತ್ರಿಕೆಗಳಲ್ಲೆಲ್ಲ ಜಾಹೀರಾತು ನೋಡಿರ್ಬೋದು, ಜನಗಣತಿಯು ಅಭಿವೃದ್ಧಿಯ ಮಾದರಿ ಅಂತಾರೆ. ಈಗ ಅಭಿವೃದ್ಧಿಯನ್ನ ಹೇಗ್ ಮಾಡ್ಬೇಕು? ನಮ್ಮಲ್ಲಿ ಜಾತಿ ಪದ್ಧತಿ ನೀವು ಇಷ್ಟಪಡ್ತಿರೋ ಬಿಡ್ತಿರೋ ಇದೆ. ಅವ್ರಿಗೆ ಇವತ್ತು ನಾನೇ ನೋಡಿರೋ ಹಾಗೆ ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಹೀಗಿದಾರಲ್ಲ, ಜಾತಿ ಗಣತಿ ಮಾಡಿದ ಅವ್ರು ದೊಡ್ಡ ಆಸ್ತಿ ಕೇಳ್ತಿಲ್ಲ. ನೀವು ಬೇಕಾದ್ರೆ ನಿಮ್ ಫ್ರೀಡಮ್ ಟಿವಿಯಿಂದಲೇ ಹೋಗಿ ನೋಡ್ಬೋದು. ಅನೇಕ ಅಲೆಮಾರಿಗಳು ನೆಲೆಸಿರೋ ಜಾಗಕ್ಕೆ ಹೋದ್ರೆ ನಿಜವಾಗಿ ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ. ಈ ತರವ್ರು ಇದ್ದಾರೆ ಅಂತ ಎಷ್ಟೋ ಜನ ನಗರ ಪ್ರದೇಶದಲ್ಲಿರೋರ್ಗೆ ಗೊತ್ತಿಲ್ಲ, ಇಂತಿಂತ ಜಾತಿಗಳಿದಾವೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ಜಾತಿ ಗಣತಿಯನ್ನು ತುಂಬಾ ಅವಶ್ಯಕ. ಹಾಗಾಗಿ ಜಾತಿ ಗಣತಿ ಮಾಡೋದ್ರಿಂದ ಯಾರ್ಯಾರಿಗೆ ಏನೇನು ನ್ಯಾಯ ಸಲ್ಲಬೇಕೋ ಅದನ್ನ ಸಲ್ಲುತ್ತೆ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಒಂದು ಜಾತಿ ಪದ್ಧತಿಯನ್ನ BR ಅಂಬೇಡ್ಕರ್ ಅವರೇ ತೊಳೆದು ಹಾಕಬೇಕು, ತೆಗೆದು ಹಾಕಬೇಕು ಅಂತ ಹೇಳ್ತಾ ಇದ್ರು ಅಂತ. ಆದ್ರೆ ಈಗ ನಾವು ಯಾವ್ದಾದ್ರು ಒಂದು ಸರ್ಕಾರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅದರಲ್ಲಿ ಜಾತಿ ಅನ್ನೋ ಕಾಲಮ್ ಇದ್ದೇ ಇರುತ್ತೆ. ಜನಸಾಮಾನ್ಯರು ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಜಾತಿ ಪದ್ಧತಿ ಅನುಸರಿಸಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಆ ಒಂದು ಕಾಲಮ್ ಇರುತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ತುಂಬಾ ಇದೊಂದು ಪುಟ ಈ ಚಿಕ್ಕ ಮಕ್ಳು ಕೇಳೋ ತರದ ಪ್ರಶ್ನೆಗಳಿವೆಲ್ಲ. ಅಂದ್ರೆ ಈ ಪ್ರೈಮರಿ ಸ್ಕೂಲ್ ಮಕ್ಳು ಕೇಳ್ತಲ್ಲ ಪ್ರಶ್ನೆ. ಈಗ ಆಯ್ತು, ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಸ್ಪಷ್ಟವಾಗಿ. ನಾಳೆ ಜಾತಿ ಹೆಸರನ್ನ ಹಾಕ್ಬಾರ್ದು ಅಂತ ಅಂದ್ಕೊಂಡ್ವಿ. ನಾಳೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ, ಯಾವುದೇ ಸರ್ಕಾರಿ ಇದರಲ್ಲಿ ನಾವು ಜಾತಿ ಪದ್ಧತಿಯನ್ನ ಮೆನ್ಷನ್ ಮಾಡಲ್ಲ, ನೀವೆಲ್ಲರೂ ಭಾರತೀಯರು ಅಂತ ಹಾಕಿದ್ವಿ ಅಂತ ಇಟ್ಕೊಟ್ರೆ, ಹಾಗಾದ್ರೆ ನಮ್ಮ ಮನೆಗಳಲ್ಲಿ ಜಾತಿ ಹೋಗುತ್ತಾ ನಮ್ಮ ಮನೆಗಳಲ್ಲಿ? ಹಾಗಾದ್ರೆ ಇವರು ಯಾರಾದ್ರೂ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಬಾಡಿಗೆ ಕೊಡ್ತಾರ? ನಾಳೆಯಿಂದ ತಮ್ಮ ಹೆಸರುಗಳು ಮುಂದೆ ಭಟ್ಟ, ರಾವ್, ಗೌಡ, ಪಾಟೀಲ ಅಂತ ಹೆಸರಿಟ್ಕೊಳ್ಳೋದನ್ನ ಬಿಡ್ತಾರ? ಅಥವಾ ಈ TCS ಅಲ್ಲಿ, ಟಾಟಾ ಕಂಪ್ನಿಯಲ್ಲಿ ಯಾವ ಜಾತಿಯವ್ರಿಗೆ ಕೊಡ್ತಾರೆ? ಹಂಗ್ ನೋಡಿದ್ರೆ ಮೈಕ್ರೋಸಾಫ್ಟ್ ಅಲ್ಲಿ, ಟಯೋಟಾದಲ್ಲಿ ಒಂದು ರಿಕ್ರೂಟ್ಮೆಂಟ್ ಪಾಲಿಸಿ ಅಂತಿದೆ. ಅಂದ್ರೆ ಇನ್ಕ್ಲೂಷನ್ ಅಂತ, ಅಂದ್ರೆ ಒಳಗೊಳ್ಳುವಿಕೆ. ಇವ್ರನ್ನ ಬ್ಲಾಕ್ ಪೀಪಲ್ ತಗೋಬೇಕು, ವೈಟ್ ಪೀಪಲ್ ತಗೋಬೇಕು, ಕೊರಿಯನ್ಸ್ ತಗೋಬೇಕು, ಚೈನೀಸ್ ತಗೋಬೇಕು, ಎಲ್ಲರನ್ನು ಒಳಗೊಳ್ಬೇಕಂತಿದೆ. ನೀವು ಇನ್ಫೋಸಿಸ್ದು, TCS, ನಮ್ಮ ಇಂಡಿಯನ್ ಕಂಪ್ನೀಸ್ ತೆಗೆದು ನೋಡಿ, ಇಲ್ಲೆಲ್ಲ ಯಾರನ್ನ ತಗೊಳ್ತಾರೆ? ಅವ್ರಿಗೆ ಪ್ರೈವೇಟ್, ಈಗ ಒಂದು ಯಾವ್ದೋ ಒಂದು ಪ್ರಸಿದ್ಧವಾದ, ನಿಮ್ಗೆ ನಿಮ್ಮ ಫ್ರೀಡಮ್ ಟಿವಿ ಪಕ್ಕನೆ ಒಂದು ಪ್ರಸಿದ್ಧವಾದ ಒಂದು ಕಂಪನಿ ಇದೆ. ಆ ಕಂಪನಿ ಒಳಗಡೆ ಬಸ್ ಟ್ರಾನ್ಸ್ಪೋರ್ಟ್ ಕಂಪನಿ, ಆ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಯಾವ ಜಾತಿಯವ್ರನ್ನ ತಗೊಂಡಿದ್ದಾರೆ? 99% ಭಾಗ ರಿಸರ್ವೇಶನ್ ಇಲ್ಲದೆ ನಡೀತಿದೆ. ಫೈಟಿಂಗ್ ಆಗ್ತಿರೋದೇನಕ್ಕೆ? ಅದನ್ನ ಮಾತ್ರ ಯಾಕೆ ತೋರಿಸ್ತಿದ್ದಾರೆ? ಹಾಗೆ ಜಾತಿ ಇಲ್ಲ ಅಂತಂದ್ರೆ ಹೋಟ್ಲಿಗೆ ಯಾಕೆ ಹೋಟ್ಲುಗಳಿಲ್ಲ? ಬ್ರಾಹ್ಮಿನ್ ಕಾಫಿ ಅಂತ ಹೆಂಗ್ ಇಟ್ಕೋತಾರ ಅವರು? ಬ್ರಾಹ್ಮಿನ್ ಇಡ್ಲಿ. ಯೂಶಲಿ ಸರ್ ಖಾಸಗಿ ಸಂಸ್ಥೆಗಳಲ್ಲಿ ಅಲ್ಲಿ ಜಾತಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಯಾಕೆಂತಂದ್ರೆ ಯೂಶಲಿ ಅವರು ಎಜುಕೇಶನ್ ಬೇಸ್ ಮೇಲೆ ತಗೊಳ್ತಾರೆ. ಇವ್ರು ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ, ಜೊತೆಗೆ ಅಲ್ಲಿ ಯಾರು ಕೂಡ ನಿಮ್ ಜಾತಿ ಯಾವ್ದು ಅಂತ ಕೇಳಿ ತಗೊಳ್ಳೋದಿಲ್ಲ. ನಾನು ಹೇಳಿದೆ ಕ್ಯಾಸ್ಟ್ ಕೆಮಿಸ್ಟ್ರಿ ಅಂತ ಒಂದು ಹೇಳಿದೆ ನಾನು. ಜಾತಿ ಯಾವ್ದು ಅಂತ ಕೇಳಲ್ಲ, ರೆಫರೆನ್ಸ್ ಮೇಲೆ ತಗೋತಾರೆ. ಸರ್ ಅದೇ ಇವಾಗ ತಾನೆ ನಾನು ಜಸ್ಟ್ ಮಾತಾಡ್ತೆ ಒಂದು ಎಲೆಕ್ಷನ್ ಬಗ್ಗೆ. ಈ ರಾಜಕೀಯದಲ್ಲೂ ಅಷ್ಟೇ ಈ ಒಂದು ಜಾತಿ ಬಿಟ್ಟು ಅಧಿಕಾರ ನಡೆಸೋದು ಬಹಳ ಕಷ್ಟ ಇದೆಯಾ ಈಗಿನ ಪ್ರಸ್ತುತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಹೋದ್ರೆ ಸರ್? ಎರಡು ರೀತಿ ಇರುತ್ತೆ, ಅದು ಕಂಟೆಕ್ಸ್ಚುಯಲ್ ಆಗಿರುತ್ತೆ. ಕೆಲವು ಪೊಲಿಟಿಕಲ್ ವೇವ್ ಅಂತ ಕರಿತೀವಿ. ರಾಜಕೀಯ ಅಲೆ ಸಂದರ್ಭದಲ್ಲಿ ಕೆಲವು ಸಾರಿ ಜಾತಿ ಮೀರಿ ಕೆಲಸ ಆಗ್ಬಿಡುತ್ತೆ. ಉದಾಹರಣೆಗೆ ಆಮ್ ಆದ್ಮಿ ಪಾರ್ಟಿ ಅಂತ ಬಂದ್ಬಿಡುತ್ತೆ, ಕೆಲವು ಸಾರಿ ಬಹುಜನ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಕೆಲವು ಸಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಎಲ್ಲವನ್ನು ಜಾತಿಯೇ ಸಂಪೂರ್ಣವಾಗಿ ನಿರ್ಧರಿಸುತ್ತೆ ಅಂತ. ಚುನಾವಣೆ ವಿಚಾರ ತುಂಬಾ ಕಾಂಪ್ಲೆಕ್ಸ್ ವಿಚಾರ ಅದು. ಅದ್ರಲ್ಲಿ ಏನಂದ್ರೆ ಕ್ಯಾರಿಸ್ಮ್ಯಾಟಿಕ್ ಪರ್ಸನಾಲಿಟೀಸ್ ಬರ್ತಾರೆ. ಕೆಲವು ಸರಿ ಈಗ ನೆಹರು ಅಂತ ಲೀಡರ್ಸ್ ಬಂದ್ಬಿಡ್ತಾರೆ ಅಂತ ಹೇಳ್ಬೋದು, ಜವಾಹರ್ಲಾಲ್ ನೆಹರು ಅಂತ ಲೀಡರ್ಸ್ ತುಂಬಾ ಕರಿಸ್ಮ್ಯಾಟಿಕ್ ಪರ್ಸನಾಲಿಟಿ. ಇಂದಿರಾ ಗಾಂಧಿ ಅಂತ ಲೀಡರ್ಸ್ ಬಂದ್ಬಿಡ್ತಾರೆ. ಈಗ ಕರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಆಗಿ ಮೋದಿ ಅವರಿದ್ದಾರೆ. ಕೆಲವು ಲೀಡರ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ ಜಾತಿ ಮೀರಿದ ಕೆಲಸ ಆಗುತ್ತೆ. ಕೆಲವು ಲೀಡರ್ಸ್ ಬಂದಕ್ಕೆ ಆದ್ರೆ ಟಿಕೆಟ್ ಹಂಚುವಾಗ ನಿಮ್ಗೊಂದು ಸಣ್ಣ ಅಸೈನ್ಮೆಂಟ್ ಕೊಡ್ತೀನಿ. ನೀವು ಟಿಕೆಟ್ ಹಂಚುವಾಗ ನಮ್ಮಲ್ಲಿ ಟಿಕೆಟ್ ಹೆಂಗ್ ಹಂಚುತ್ತಾರೆ ಅಂತ ಒಂದ್ಸರಿ ಅನಲೈಸ್ ಮಾಡಿ.
ಯಾಕೆ ಬೆಂಗಳೂರು ಸೌತ್ನ ತೇಜಸ್ವಿ ಸೂರ್ಯನ್ಗೆ ಕೊಡ್ತಾರೆ? ಯಾಕೆ ಮಂಡ್ಯದಲ್ಲಿ ಚನ್ನಪಟ್ಟಣದಲ್ಲೇ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಕಂಟೆಕ್ಟ್ ಮಾಡ್ತಾರೆ? ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರನೇ ಯಾಕೆ ಹುಡ್ಕೊಂಡು ಹೋಗ್ತಾರೆ? ಡಿ ಕೆ ಶಿವಕುಮಾರ್ ಅವ್ರ ಕನಕಪುರನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ಅಂದ್ರೆ ಜಾತಿಯು ನಿರ್ಣಾಯಕ ಪಾತ್ರ. ಅಲ್ಲಿ ಇದ್ರಲ್ಲಿ ದುಡ್ಡಿದೆ, ಅಪಾರವಾಗಿ ಹಣ ಹಂಚಲಾಗತ್ತೆ, ಆಮೇಲೆ ಪ್ರಭಾವ ಇರುತ್ತೆ, ಮತ್ತೆ ಹಾರ್ಡ್ ವರ್ಕ್, ಜಾತಿ ಏನು ಬೆಂಬಲ ಇಲ್ಲದೆ ಹಾರ್ಡ್ ವರ್ಕ್ ಮಾಡಿ ಚುನಾವಣೆಗೆ ಗೆದ್ದಿರೋರು ನಾನು ನೋಡಿದ್ದೀನಿ. ಜನ ಯಾವ ಜಾತಿನ ಗಮನಿಸದೆ ಬರೀ ಅಭಿವೃದ್ಧಿ ಮಾಡಿದವರು ಕೊಟ್ಟಿದ್ದಾರೆ. ಆದ್ರೆ ನಾವೇನಂದ್ರೆ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದೀವಿ. ನಾದು ಅದನ್ನೇ ನಿರ್ಣಾಯಕ ಅಂತ ಹೇಳ್ತಿಲ್ಲ. ಇಟ್ ಇಸ್ ಪ್ಲೇಯಿಂಗ್ ಮೇಜರ್ ರೋಲ್. ಅದು ದೊಡ್ಡ ಪಾತ್ರ ನಿರ್ವಹಿಸ್ತದೆ. ಅದೇ ಸಂಪೂರ್ಣ ಎಲ್ಲ ನಿರ್ಣಯಿಸಕ್ಕಾಗಲ್ಲ. ದುಡ್ಡಿಲ್ದೆ ನನ್ನ ಜಾತಿಯವನಂತ ಹೋದ್ರು ಜನ ಓಟ್ ಹಾಕಲ್ಲ. ಅವನ ದುಡ್ಡು ಇರ್ಬೇಕಾಗತ್ತೆ. ಅಂದ್ರೆ ಇಟ್ ಇಸ್ ವೆರಿ ಕಾಂಪ್ಲೆಕ್ಸ್. ಎಲೆಕ್ಷನ್ ಪಾಲಿಟಿಕ್ಸ್ ನಾವು ಅಂದ್ಕೊಂಡಷ್ಟು ಸರಳವಾದ ಗ್ರಹಿಕೆ ಇರಲ್ಲ ಅಂತ ನನ್ಗೆ ಅನ್ಸುತ್ತೆ. ಓಕೆ ಸರ್, ಈಗ ಡಿಜಿಟಲ್ ಯುಗ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ನೀವು ಕೂಡ ಗಮನಿಸಿರಬಹುದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಒಂದು ಜಾತಿ ಅನ್ನೋ ವಿಚಾರ ಇಟ್ಕೊಂಡು ವಾರ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಅದು ಕೂಡ ಬೇರೆ ಯಾರು ಅಲ್ಲ, ಯುವ ಜನತೆ. ಇವತ್ತಿನ ಯುವ ಜನತೆ ನಮ್ಮ ಮುಂದಿನ ಭವಿಷ್ಯ ಹೆಂಗಿರುತ್ತೆ, ದೇಶದ ಭವಿಷ್ಯ ಅಂತ ನಿರ್ಧಾರ ಆಗುತ್ತೆ. ಅಂತಹ ಯುವ ಜನತೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಮಾಡೋದು ಎಷ್ಟು ಸರಿ ಸರ್? ಅವ್ರ ತಂದೆ ತಾಯಿಗಳು ಕೇಳ್ಬೇಕು ನೀವು. ಹೌದು, ಹೌ ಯು ಹ್ಯಾವ್ ರೇಸ್ಡ್ ಯುವರ್ ಚಿಲ್ಡ್ರನ್ ಅಂತ. ನಮ್ ತಂದೆ ತಾಯಿ ಯಾವತ್ತೂ ನನ್ನ ಹಂಗೆ ಬೆಳೆಸಿಲ್ಲ. ನೀನ್ ಎಲ್ಲಾರು ಹೋಗಿ ಊಟ ಮಾಡು, ನೀನ್ ಯಾರನ್ನಾದ್ರೂ ಮದ್ವೆ ಆಗು ಅಂತ ಹೇಳಿದ್ರು ನಮ್ ತಂದೆ ತಾಯಿ. ಬಹಳ ಒಳ್ಳೆ ನಮ್ ತಂದೆ ತಾಯಿ ಬೆಳೆಸೋಗ ಭಾರತೀಯನಾಗಿ ಬೆಳೆಸಿದ್ರು ನಮಗೆ. ಅವ್ರ ಮನೆಗಳೆಲ್ಲ ನಮ್ ತಂದೆ ತಾಯಿ ಏನಾದ್ರು ಅವರು ಅದನ್ನೇ ಊಟ ಮಾಡ್ಬೇಡ, ಇದನ್ನ ಊಟ ಮಾಡ್ಬೇಡ, ಅವ್ರ ಜೊತೆ ಹೋಗ್ಬೇಡ, ಇವ್ರ ಜೊತೆ ಹೋಗ್ಬೇಡ, ಇಂಥವ್ರನ್ನ ಮದ್ವೆ ಆಗು ಅಂದಿದ್ರೆ ನಾನು ಜಾತಿ ತರ ಮಾತಾಡ್ತಿದ್ದೆ. ವಿ ಹ್ಯಾವ್ ಟು ಆಸ್ಕ್ ಅವರ್ ಪೇರೆಂಟ್ಸ್. ಸರ್, ತಂದೆ ತಾಯಿಯ ಜವಾಬ್ದಾರಿಯ ಜೊತೆಗೆ ಟೀಚರ್ಸ್ ಜವಾಬ್ದಾರಿ ಕೂಡ ಇರುತ್ತೆ. ಯಾಕೆಂತಂದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ವಿಡಿಯೋಗಳು ನೀವು ಕೂಡ ಗಮನಿಸಿರ್ಬೋದು. ಈ ಶಾಲೆಗಳಲ್ಲಾಗಿರ್ಬೋದು, ಕಾಲೇಜ್ಗಳಲ್ಲಾಗಿರ್ಬೋದು, ಜಾತಿಯನ್ನ ಮುಂದೆ ಇಟ್ಕೊಂಡು ಮಕ್ಕಳಿಗೆ ಅವಮಾನ ಮಾಡೋ ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆದಿದ್ದಾವೆ. ಯಾಕೆಂತಂದ್ರೆ ಈಗ ಶಾಲೆ, ನಾವು ಹೆಂಗೆ ಮನೆಗೆ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ಅದಾದ ನಂತರ ಗುರುಗಳನ್ನ ದೇವರ ರೀತಿಯಲ್ಲಿ ನೋಡುವಂತ ಒಂದು ಸಂಪ್ರದಾಯ ಅಥವಾ ಪದ್ಧತಿಯನ್ನ ನಮ್ಮ ಭಾರತದಲ್ಲಿ ಈಗಲೂ ಕೂಡ ಅನುಸರಿಸ್ತಾರೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ? ಮೇಡಮ್, ನಾನು ಒಬ್ಬ ಟೀಚರ್ ಆಗಿದ್ದೀನಿ. ನಾನು ಗುರು ಇದರೆಲ್ಲ ನಂಬಿಕೆ ಇಲ್ಲ. ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ದೇ ಕಮ್ ವಿತ್, ನಾನು ಅದಕ್ಕೆ ಒಂದು ಪುಸ್ತಕ ಬರೆದಿದ್ದೀನಿ, ಅದನ್ನ ಬರಿತಾ ಇದ್ದೀನಿ. ನಮ್ದು ಬರೀ ಕ್ಲಾಸ್ ರೂಮ್ ಅಲ್ಲ, ದೇ ಆರ್ ಆಲ್ಸೋ ಕ್ಯಾಸ್ಟ್ ರೂಮ್ಸ್. ನಮ್ ಕ್ಲಾಸ್ ರೂಮ್ ಅಂದ್ಕೊಂಡಿದ್ದಾರೆ, ಅದ್ರಲ್ಲಿ ಜಾತಿ ಕೋಣೆಗಳು ಹೌದದು. ಈಗ ಉದಾಹರಣೆಗೆ ನಾನು ಈಗ ಕ್ಲಾಸ್ ರೂಮ್ ಅಲ್ಲಿ ಒಂದು ಮುದ್ದೆ ತಿಂದಿದ್ದೀನಿ ಅಂತ ಹೇಳಕ್ ಹೆದರ್ತಿದ್ವಿ, ನಾವು ಸಂಕೋಚ ಪಡ್ಕೊಳ್ತಾ ಇದ್ವಿ. ಕ್ಲಾಸ್ ರೂಮ್ ಅಲ್ಲಿ ಹೇಳಕ್ಕೆ ಅವಮಾನ ಆಗುತ್ತೇನೋ, ಅಥವಾ ಮಾಂಸ ಸಾರು ತಿಂದು ಬಂದಿದ್ವಿ ಅಂತ ಹೇಳಿ. ಅಗೋಚರ ವಾತಾವರಣ ಯಾಕೆ ಉಂಟಾಗಿದೆ? ಅದು ಯಾಕೆ ಆಮೇಲೆ ಕ್ಲಾಸ್ ರೂಮ್ಸ್ ಅಲ್ಲಿ ಹಿಂಗೆ ಹೇಳ್ತಾರೆ. ಈಗ ಇಸ್ಕಾನ್ ಅವರು ಫುಡ್ ಕೊಡಿ ಅಂತ ಹೇಳಿದ್ರು, ಒಂದು ಧಾರ್ಮಿಕ ಸಂಸ್ಥೆ. ಅವನ ಬೆಳ್ಳುಳ್ಳಿ ಈರುಳ್ಳಿ ಕೊಡಲ್ಲ ಅಂದ್ರೆ ದೇ ಆರ್ ಪ್ರಾಕ್ಟಿಸಿಂಗ್ ಕ್ಯಾಸ್ಟ್ ಸಿಸ್ಟಮ್. ಅದನ್ನ ಯಾಕೆ ಯಾರು ಕೇಳಲ್ಲ? ಇಸ್ಕಾನ್ ಅವರು ಕೊಡ್ತಾ ಇರೋದು ಆಹಾರ, ಪೌಷ್ಟಿಕ ಆಹಾರ ಬೇಕು. ಅದಕ್ಕೆ ಮೊಟ್ಟೆ ಕೊಟ್ರೆ ಏನ್ ಅದಕ್ಕೆ ದೊಡ್ಡ ರಗಳೆ ಮಾಡ್ತಾರೆ. ಏನ್ ರಗಳೆ ಮಾಡ್ತಾರೆ? ಪ್ರೋಟೀನ್ ಬೇಡವಾ? ಅವ್ರಿಗೆ ಯಾರು ಹಕ್ಕು ಕೊಟ್ರು? ಕೆಲವರು ಮೊಟ್ಟೆನೆ ಕೊಡಬಾರ್ದು ಅಂತ 3% 4% ಇರೋರು ಡಿಸೈಡ್ ಮಾಡಿದ್ರೆ, ಇನ್ 90% ನಾನ್ ವೆಜಿಟೇರಿಯನ್ಸ್ ಏನು ಯಾಕೆ ಡಿಸೈಡ್ ಮಾಡಕ್ಕಾಗಲ್ಲ? ಯಾರು ಡಿಸೈಡ್ ಮಾಡ್ತಿದ್ದಾರೆ ನನ್ನ ಫುಡ್ ಪ್ರಾಕ್ಟೀಸ್ ನ? ಶಾಲಾ ಕಾಲೇಜುಗಳಲ್ಲಿ ಮೊಟ್ಟೆಯನ್ನು ಕೊಡಬಾರ್ದು, ಬಡವರ ಮಕ್ಳು ಇರೋದು ಮೊಟ್ಟೆ. ಆಮೇಲೆ ಮಾಂಸ ತಿನ್ನಬಾರ್ದು, ಇನ್ನೊಬ್ಬ ಯಾರು ಹೇಳಿದ್ರು ಮಾಂಸ ನೇತ್ ಹಾಕ್ಬಾರ್ದು ಅಂತ. ಬಡವ್ರಿಗಿರೋ ಪ್ರೋಟೀನ್ ಆಹಾರ ಕಿತ್ಕೊಳ್ಳೋಕೆ ನಿಂಗೆ ಏನ್ ಹಕ್ಕಿದೆ? ಇಂಥದ್ದೇ ಆಹಾರ ತಿನ್ನು ಅಂತ ಹೇಳಕ್ ಯಾರು ಹಕ್ಕು ಕೊಟ್ರು? ಹಂಗೆ ಹೇಳುದು ಕ್ಯಾಸ್ಟ್ ಸಿಸ್ಟಮ್. ಚಾಟ್ ಜಿಪಿಟಿಗೂ ಕಾಸ್ಟ್ ಬಯಸ್ ನಾನು ಆಮೇಲೆ ನೋ ಯು ಶುಡ್ ಲರ್ನ್ ದಟ್ ಇಂಡಿಯನ್ಸ್ ಆರ್ ಮೆಜಾರಿಟಿ ಆಫ್ ಇಂಡಿಯನ್ಸ್ ಆರ್ ನಾನ್ ವೆಜಿಟೇರಿಯನ್ಸ್. ಯು ಕೆನಾಟ್ ಹ್ಯಾವ್ ಕ್ಯಾಸ್ಟ್ ಬಯಾಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ತಂದ್ಬಿಟ್ಟಿದ್ದಾರೆ ಇದನ್ನ. ಅದಕ್ಕೆ ಈಗ ನಾವು ಹೇಳ್ಕೊಡ್ಬೇಕಾಗಿದೆ. ಅಂದ್ರೆ ನೀವು ಡಿಜಿಟಲ್ ಮೀಡಿಯಾ ಅಂತ ಹೇಳಿದಕ್ಕೆ ಈ ಚಾಟ್ ಜಿಪಿಟಿ ಗತಿ ಹಿಂಗೆ ಆಗಿರ್ಬೇಕಾದ್ರೆ ನಮ್ಮ ನ್ಯೂಸ್ ಗತಿ ಹೆಂಗಿರ್ಬೇಕು ಹೇಳಿ. ಸರ್, ಈಗ ಮುಖ್ಯವಾಗಿ ಬ್ರಿಟಿಷರ್ ಇದ್ದಂತಹ ಸಂದರ್ಭದಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ರು. ಎಲ್ಲಿ ಇವರೆಲ್ಲ ಟೀಮ್ ಆಗ್ಬಿಟ್ರೆ ನಮ್ಮ ಮೇಲೆ ದಂಗೆ ಎದ್ಬಿಡ್ತಾರೋ, ನಮ್ಮ ಮೇಲೆ ಯುದ್ಧವನ್ನ ಸಾರ್ಬಿಡ್ತಾರೋ ಅನ್ನೋ ಭಯ ಅವರಿಗಿತ್ತು. ಆದ್ರೆ ಈಗ ಈ ಒಂದು ಜಾತಿಯನ್ನು ಒಂದು ಅಸ್ತ್ರವನ್ನ ಇಟ್ಕೊಂಡು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿಂದ ನಿಮ್ಗೆ ಅನಿಸ್ತಾ ಇಲ್ವಾ? ಅದು ಬ್ರಿಟಿಷ್ನವರು ಒಡೆದಾಳುವ ನೀತಿ ತಪ್ಪು ಮೇಡಮ್. ಅದನ್ನ ಎಲ್ಲದಕ್ಕೂ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಹೇಳ್ತಾರೆ. ಅದಕ್ಕೂ ಮೊದಲೇನೆ ಜಾತಿ ಪದ್ಧತಿ ಆಳವಾಗಿತ್ತು. ಅದಕ್ಕೆ ಉದಾಹರಣೆಗೆ ನಾನು ಈ ಪುಸ್ತಕದಲ್ಲಿ ಬರ್ತಿದ್ದೀನಿ, ನೇಪಾಳದಲ್ಲಿ ಜಾತಿ ಪದ್ಧತಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ನೇಪಾಳಕ್ಕೆ ಹೋಗ್ಬೇಕು. ನೇಪಾಳದಲ್ಲಿ ಅತಿ ವರ್ಸ್ಟ್ ಆದ ಜಾತಿ ಪದ್ಧತಿ ಇದೆ. ಅದ್ ಹೆಂಗ್ ಬಂತು ಗೊತ್ತಾ? ಅಲ್ಲಿ ಜೈಮಲ್ಲ ಅನ್ನೋನು 14ನೇ ಶತಮಾನದಲ್ಲಿ ಒಬ್ಬ ರಾಜ ಬಂದು ಇಲ್ಲಿಂದ ಕೆಲವು ಪಂಡಿತರನ್ನ, ವೈದಿಕ ಪಂಡಿತರನ್ನ ಕರ್ಕೊಂಡೋಗಿ ಅಲ್ಲಿ ವರ್ಣಾಶ್ರಮ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಆ ವರ್ಣಾಶ್ರಮ ಪದ್ಧತಿಯನ್ನು ಜಾರಿಗೆ ತಂದು ಜಾತಿ ಪದ್ಧತಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗಾಗಿ ಬ್ರಿಟಿಷ್ನ ಇದು ಅತ್ಯಂತ ಸುಳ್ಳು ಮತ್ತು ಇದ್ದಿದ್ದನ್ನ ಅವರು
ಸೆನ್ಸಸ್ ಮಾಡಿದ್ರು, ಜನಗಣತಿ ಮಾಡಿದ್ರು, ಅದರಿಂದ ಡಿವೈಡ್ ಮಾಡಿದ್ರು, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಬ್ರಿಟಿಷರೇ ತಂದ್ರು ಅಂತ ಹೇಳೋದಿದೆಯಲ್ಲ, ಅದು ಹುಸಿಯಾದ ಒಂದು ವಾದ. ಆಯ್ತು ತಂದ್ರೆ ಅಂತ ಇಟ್ಕೊಳ್ಳೋಣ, ಈಗ ಅದು ಹೋಗ್ಲಾಡ್ಸ್ಕೊಳ್ಳೋಕೇನು? ನೀವ್ ಯಾಕೆ ನಿಮ್ಮ ಹೋಟ್ಲಿಗೆ ಜಾತಿ ಹೆಸರಿಡ್ತೀರಾ? ಅವ್ರ ಹಿಂದೆ ಸರಿತಾ ಇರಬಹುದು ಸರ್, ಇಲ್ಲ ಏನಕ್ಕೆ? ಹೇಳ್ಕೊಳ್ಳೋದಿಕ್ಕೆ ನಾವ್ ಈ ಒಂದು ಆದ್ರೆ- ಕಾಸ್ಟ್ಗೆ ಸೇರಿರೋ ಹಾಗಾದ್ರೆ ಮುಜುಗರ ಜಾತಿ ಇರ್ಬೋದು. ಪದ್ಧತಿಯು ಎಷ್ಟು ಜೀವಂತವಾಗಿದೆ ಅಂದ್ರೆ, ಆ ಜಾತಿಯವರು ಆ ಹೆಸರಿಟ್ಕೊಂಡು ನಾವು ಹೋಟೆಲ್ ನಡೆಸ್ತೀವಿ ಅನ್ನೋ ಧೈರ್ಯ ಇಲ್ಲ. ಸೊ ಕ್ಯಾಸ್ಟ್ ಸಿಸ್ಟಮ್ ಇಸ್ ಎವ್ರಿವೇರ್. ನೀವು ನಿಮ್ ಬಸ್ ಅಲ್ಲಿದೆ, ನಿಮ್ ಬೋರ್ಡ್ ಅಲ್ಲಿದೆ, ನಿಮ್ ಮೀಡಿಯಾದಲ್ಲಿದೆ, ನಮ್ಮ ಕ್ಲಾಸ್ ರೂಮ್ಸ್ ಅಲ್ಲಿದೆ. ಹಾಗಾಗಿ ಅದನ್ನ ಇಲ್ಲ ಅಂತ ಡಿನೇ ಮಾಡಕ್ಕಾಗಲ್ಲ ಅಂತ ಎಕ್ಸಾಂಪಲ್ ಹೇಳಿದೆ, ನಿಮ್ಗೆ ಕೇಳಿದೆ, ಬೇಜಾರು ಮಾಡ್ಕೋಬಿಡಿ. ಇಲ್ಲ ಸರ್, ತೊಂದರೆ ಇಲ್ಲ ಸರ್. ಈಗ ಮುಖ್ಯವಾಗಿ ಜಾತಿ ಮತ್ತೆ ಧರ್ಮ ಇದೆರಡನ್ನ ತುಂಬಾ ಬಳಕೆ ಮಾಡ್ತಾ ಇರೋದು. ಎಲ್ಲೇ ನೋಡಿದ್ರು ಕೂಡ ಜಾತಿ ಹೆಸರು ಹೇಳ್ತಾರೆ, ಅಥವಾ ನೀನ್ ಯಾವ ಧರ್ಮಕ್ಕೆ ಸೇರಿದ್ಯಾ ಅನ್ನೋದನ್ನ ಮಾತನಾಡ್ತಾರೆ. ಇದರಿಂದ ನಮ್ಮ ಸಮಾಜವನ್ನ ಒಡೆಯುವಂತ ಪ್ರಯತ್ನ ಆಗ್ತಾ ಇದ್ಯಾ ಅಂತ? ಹೌದು ಮೇಡಮ್, ಅದು ಏನಂದ್ರೆ ನಾವು ಉದಾಹರಣೆಗೆ ವಿ ಕೆನಾಟ್ ಅಫೋರ್ಡ್ ಇಟ್. ಈಗ ಮಣಿಪುರದಲ್ಲಿ ನಾಗಾಗಳು, ಕುಕ್ಕಿಗಳು ಮತ್ತೆ ಈ ಕ್ಲಾಶ್ ಆಗಿದೆ ನೋಡಿ. ಯಾವುದೇ ಸಂಘರ್ಷ ಆದ್ರೂ ಬಡವರು ಸಾಯ್ತಾರೆ. ಅದು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮಧ್ಯಮ ವರ್ಗದವರು, ಶ್ರೀಮಂತ ವರ್ಗದವರು ಟಿವಿನಲ್ಲಿ ನೋಡ್ಕೊಂಡು ನಮ್ಗೆ ಎಷ್ಟು ಲಾಭ ಅಂತ ನೋಡ್ತಿರ್ತಾರೆ. ಧರ್ಮ ಅಂದ್ರೆ ಅರ್ಥನೇ ಏನ್ ಮೇಡಮ್? ಒಳ್ಳೇದು ಅಂತ. ಒಳ್ಳೇದನ್ನ ನೀನು ಇನ್ನೊಬ್ಬನ ದ್ವೇಷಕ್ಕೆ ಎತ್ಕಟ್ಟಕ್ ಬಳಸ್ತೀಯ ಅಂತಂದ್ರೆ, ಈಗ ನಮ್ ತಾಯಿ ಧರ್ಮ ಅಲ್ಲ ಅಂತಿದ್ರು. ನಾ ಏನಾದ್ರು ಧರ್ಮ ಅಂದ್ರೆ ಒಳ್ಳೆಯದನ್ನ ಮಾಡು ಅನ್ನೋ ಅರ್ಥದಲ್ಲಿ. ಧರ್ಮ ಅಂದ್ರೆ ಇವ್ರೇನೋ ಅರ್ಥದಲ್ಲಿ, ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಲ್ಲ. ನೋಡಪ್ಪ, ಅವ್ನ ಅಧರ್ಮಿ, ಅವ್ನ ಧರ್ಮ ಅಲ್ಲ ನೀವು ಮಾಡೋದು. ಕೊಟ್ಟು ಸಾಲ ವಾಪಸ್ ಕೊಡು, ಈ ಧರ್ಮ ಅಲ್ಲ. ಬಂದವ್ರ ಮನೆಗೆ ಊಟ ಹಾಕ್ತೀರಿ, ಇದು ಆ ಧರ್ಮದ ಬಗ್ಗೆ ನಾವು ಮಾತಾಡ್ಬೇಕು. ಇವ್ರು ಪೊಲಿಟಿಕ್ಸ್ಗಾಗಿ ತಂದಿರುವಂತ ಧರ್ಮಗಳ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ ನಮ್ಗೆ. ಓಕೆ ಸರ್, ಕೊನೆಯದಾಗಿ ಈ ಒಂದು ಜಾತಿ ಪದ್ಧತಿಯ ಬಗ್ಗೆ ನಮ್ಮ ಯುವ ಜನತೆಗಾಗಿರ್ಬೋದು ಅಥವಾ ನಮ್ಮ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾರೆ? ಯಾಕೆಂತಂದ್ರೆ ಸಮಾಜಶಾಸ್ತ್ರಜ್ಞರಾಗಿದ್ದೀರಾ ನೀವು. ಸಾಕಷ್ಟು ಈಗ ಒಂದು ಬುಕ್ ಬರಿಬೇಕಂತಂದ್ರೆ ಅಷ್ಟೆಲ್ಲ ಅನಾಲಿಸ್ ಮಾಡೋರ್ಗೆ ಈ ಒಂದು ಜಾತಿ ಪದ್ಧತಿಯ ಬಗ್ಗೆ ಕೂಡ ನಿಮ್ಗೆ ಸಾಕಷ್ಟು ವಿಚಾರಗಳು ತಿಳಿದಿದೆ, ಜೊತೆಗೆ ನಮ್ಮ ವೀಕ್ಷಕರಿಗೂ ಕೂಡ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಮೇಡಮ್, ನಮ್ಮ ಯುವಕರದು ನಾನು ಅನುಭವಿಸಿರೋಂಗೆ ಇವರೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆಗಿದ್ದಾರೆ. ಯಾರು ಡೀಪ್ ಆಗಿ ಒಂದು ವಿಚಾರವನ್ನು ಕುರಿತು ಸ್ಟಡಿ ಮಾಡಲ್ಲ, ಯಾರೋ ಹೇಳಿದ್ದನ್ನು ಕೇಳ್ತಾರೆ. ಅವ್ರಿಗೊಂದು ಮನವಿ ಮಾಡೋದಂದ್ರೆ, ನೀನ್ ಯಾವ್ದಾದ್ರೂ ಅಭಿಪ್ರಾಯ ಇಟ್ಕೋ, ನೀನ್ ಯಾವ್ದಾದ್ರೂ ಪಕ್ಷವನ್ನು ಬೆಂಬಲಿಸು, ಯಾವ್ದಾದ್ರೂ ವಿಚಾರವನ್ನು ಬೆಂಬಲಿಸು, ಆದ್ರೆ ನೀನು ಸ್ವತಂತ್ರವಾಗಿ ಓದಿ ತೀರ್ಮಾನ. ಯಾಕಂದ್ರೆ ಬುದ್ಧನ ಒಂದು ಮಾತಿನೊಂದಿಗೆ ಮುಗಿಸ್ತೀನಿ. ಬುದ್ಧ ಒಂದು ಮಾತನ್ನು ಹೇಳ್ತಾನೆ, ನೋಡು, ನಿನ್ನ ಗುರುವು ಹೇಳಿದನೆಂದು ಅದನ್ನ ಕೇಳಬೇಡ, ನಿನ್ನ ತಂದೆ ತಾಯಿ ಹೇಳಿದ್ರು ಅಂತಾನೂ ಕೇಳಬೇಡ, ನಿನ್ಗಿಷ್ಟ ಆಗಿದೆ ಅಂತಾನೂ ಕೇಳಬೇಡ. ನಿನ್ನ ವಿವೇಚನೆಯನ್ನ ಬಳಸಿ ನಿನ್ನದೇ ತೀರ್ಮಾನವನ್ನು ತೆಗೆದುಕೋ. ಹಾಗಾಗಿ ಟೀಚರ್ಸ್ ಹೇಳಿದ್ದಾರೆ, ರಾಜಕಾರಣಿಗಳು ಹೇಳಿದ್ದಾರೆ, ನ್ಯೂಸ್ ಪೇಪರ್ಸ್ ಹೇಳಿದಾವೆ, ಟಿವಿ ಹೇಳಿದಾವೆ, ವಾಟ್ಸಪ್ ಯೂನಿವರ್ಸಿಟಿ ಹೇಳುತ್ತೆ ಅಂತೇಳಿ ತೀರ್ಮಾನಕ್ಕೆ ಬರಬಾರ್ದು. ಯಾವುದಾದ್ರೂ ಒಂದು ವಿಚಾರವನ್ನ ಯೋಚಿಸುವಾಗ ಇದು ಸರಿ ಇದೆಯೇ, ನಮ್ಮ ಭಾರತಕ್ಕೆ ಅನುಕೂಲ ಆಗುತ್ತಾ, ನಾವೊಂದು ಸೌಹಾರ್ದಯುತವಾದ, ಸಮಾನವಾದ, ಸುಂದರವಾದ, ಶಕ್ತಿಶಾಲಿಯಾದ, ಬಲಿಷ್ಠ ರಾಷ್ಟ್ರವನ್ನು ಮಾಡಬೇಕಾದ್ರೆ ವಿವೇಚನೆ ಇರುವ ಯುವಕ ಯುವತಿಯರು ಬೇಕು. ಆದ್ರೆ ಆ ವಿವೇಚನೆ ಇರುವ ಯುವಕ ಯುವತಿಯರಿಗೆ ಆ ವಿವೇಚನೆಯು ಅವರ ಬೇರೆ ಬೇರೆ ಹವ್ಯಾಸಗಳಿಂದ ಕಳೆದೋಗ್ತಿದೆ ಅನ್ಸುತ್ತೆ. ಅವ್ರು ಅದನ್ನ ಮರಳಿ ಪಡಿಬೇಕು. ಬರ್ತಾರೆ ಆತರ. ನೆಕ್ಸ್ಟ್ ಜನರೇಷನ್, ಈ ಒಂದು ಜನರೇಷನ್ಗೆ ಏನಕ್ಕೋ ಒಂದು ಆಕರ್ಷಣೆಗೆ ಹೋದ್ರೆ ನೆಕ್ಸ್ಟ್ ಜನರೇಷನ್ ಖಂಡಿತ ಬರುತ್ತೆ. ಅದರಲ್ಲೂ ತುಂಬಾ ರ್ಯಾಡಿಕಲ್ ಆಗಿ ತುಂಬಾ ಚೆನ್ನಾಗಿ ಯೋಚನೆ ಮಾಡುವಂತವ್ರು ಲಕ್ಷಾಂತರ ಜನ ಯುವಕ ಯುವತಿಯರು ಇದ್ದಾರೆ. ಅವರು ಆಶಾಕಿರಣ ಆಗಿದ್ದಾರೆ. ಈಗ ನಿಮ್ಮದು ತಿಳುವಳಿಕೆ ಇರೋರು ಆಶಾಕಿರಣ ಆಗಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಿರಾಶೆ ಏನ್ ಪಡ್ಬೇಕಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆಂತಂದ್ರೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ, ಗೊತ್ತಿಲ್ಲದೆ ಇರೋ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು. ಇದಾಗುತ್ತೆ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.